ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಆನ್ಲೈನಿಂದ ಶಾಪಿಂಗ್ ಮಾಡಿರೋಂಥ ಫ್ಲಿಪ್ಕಾರ್ಟು ಮತ್ತು ಮೀಶೋ ಪ್ರಾಡಕ್ಟ್ಸನ್ನು ತೋರಿಸ್ತಾ ಇದ್ದೀನಿ. ತುಂಬ ರೀಸನಬಲ್ ಆಗಿರುತ್ತೆ ಮತ್ತು ಫ್ಲಿಪ್ಕಾರ್ಟ್ದು ನೋಡಿ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಕಿಚನಲ್ಲಿ ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಫೋಲ್ಡೆಬಲ್ ಪ್ಲಾಸ್ಟಿಕ್ ಸ್ಟೂಲನ್ನು ತರಿಸಿದ್ದೀನಿ. ಇದನ್ನು ನಮಗೆ ಬೇಕಂದಾಗ ಯೂಸ್ ಮಾಡಿ, ಬೇಡ ಅಂದಾಗ ಫೋಲ್ಡ್ ಮಾಡಿ ಒಂದೇ ಸೈಡ್ನಲ್ಲಿ ಕೂಡ ಇಟ್ಕೋಬೋದು. ಜಾಗನೂ ತುಂಬಾ ಕಮ್ಮಿ ಇಡ್ಸುತ್ತೆ. ಹಂಗಾಗಿ ನಾನಿಲ್ಲಿ ಫೋಲ್ಡೆಬಲ್ ಈ ಪ್ಲಾಸ್ಟಿಕ್ ಸ್ಟೂಲನ್ನು ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಮತ್ತು ರೀಸನಬಲ್ ರೇಟ್ ಕೂಡ ನಮಗೆ ಸಿಗುತ್ತೆ. ಹಾಗೆಯೇ ಇಲ್ಲಿ ನಾನು ಎಗ್ ಸ್ಟೋರೇಜ್ ಬಾಕ್ಸನ್ನು ಕೂಡ ತೊಗೊಂಡಿದ್ದೀನಿ. ತುಂಬ ಕಂಫರ್ಟಬಲ್ ಆಗಿರುತ್ತೆ. ಎಗ್ಗನ್ನು ಜೋಡಿಸೋದಕ್ಕೆ, ತೆಕ್ಕೊಳ್ಳೋದಕ್ಕೆ ನಮಗೆ ಫ್ರಿಡ್ಜಲ್ಲಿ ಇಡ್ತೀವಿ ಅಂದಾಗ ಒಂದು 10ರಿಂದ 15 ಅಷ್ಟೇ ಇಡೋದಕ್ಕಾಗೋದು. ಅದನ್ನು ತೆಗಿಬೇಕಾದ್ರೆ ಒಡೆಯೋದು ಅಥವಾ ಕೆಳಗಡೆ ಬೀಳೋದು ಆ ಥರ ಎಲ್ಲ ಆಗುತ್ತೆ ಎಗ್ಗು. ಈ ರೀತಿ ಒಂದು ಬಾಕ್ಸ್ ತೊಗೊಂಡ್ಬಿಟ್ರೆ ಈಸಿಯಾಗಿ ಆರಾಮಾಗಿ ತೆಗಿಯೋಕ್ಕೆ, ಇಡೋಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಈ ಬಾಕ್ಸಲ್ಲಿ ಆರಾಮಾಗಿ 36 ಎಗ್ಸನ್ನು ನಾವು ಜೋಡಿಸ್ಕೋಬೋದು. ತೆಗೆಯುವಾಗ ಮತ್ತು ಇದನ್ನು ಇಡುವಾಗ ಅಷ್ಟೇ ಈಸಿಯಾಗಿ ಇಡ್ಬೋದು. ತುಂಬ ಕಂಫರ್ಟಬಲ್ ಆಗಿರುತ್ತೆ ಮತ್ತು ರೀಸನಬಲ್ ರೇಟ್ ಕೂಡ ನಮಗೆ ಸಿಗುತ್ತೆ. ಹಾಗೆಯೇ ನಾನಿಲ್ಲಿ ಒಂದು ವೆಸ್ಟರ್ನ್ ವೇರ್ ಡ್ರೆಸ್ಸನ್ನು ಕೂಡ ಆರ್ಡ್ರ್ ಮಾಡಿದ್ದೆ ಆನ್ಲೈನಿಂದ. ಇದು ನೋಡಿ, ಸ್ಟ್ರೈಪ್ಸ್ ಇರೋವಂಥದ್ದು ಮತ್ತು ಕಾಟನ್ ಕ್ಲಾತ್ ಇದು ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ. ತುಂಬಾ ಕಂಫರ್ಟಬಲ್ಲಾಗಿ ಕೂಡ ಇರುತ್ತೆ. ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ನಮಗೇನಾದರೂ ಸೈಜ್ ಏನಾದರೂ ದೊಡ್ಡದಿತ್ತು ಅಂದರೆ ಸ್ವಲ್ಪ ನಾವು ಆಲ್ಟ್ರೇಷನ್ ಕೂಡ ಮಾಡಿಸ್ಕೋಬೋದು. ಮುಂದೆಗಡೆ ಎಲ್ಲನೂ ಮೇಲಿಂದ ಬಟನ್ಸ್ ಕೂಡ ಬಂದಿದೆ. ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ರೀಸನಬಲ್ ರೇಟ್ ಕೂಡ ಸಿಗುತ್ತೆ. ನಿಮಗೇನಾದರೂ ಈ ಎಲ್ಲ ಪ್ರಾಡಕ್ಟ್ಸು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ಸನ್ನು ಕೊಟ್ಟಿರ್ತೀನಿ. ಬೇಕು ಅಂದರೆ ಬೈ ಮಾಡ್ಬೋದು. ಥ್ಯಾಂಕ್ ಯು.